ಪಂದ್ಯ ಆರಂಭಗೊಳ್ತಾ ಇದೆ. ವೈಟ್ ಬಾಲ್. ಆಸಿಫ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಜಾಮ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಶುದ್ಧ ಮತ್ತೆ ಎಸೆತ. ಗುಟ್ಟಗಳ ಹಿಂದೆ ಹರಿ. 1 ವಿದೌಟ್ ಲಾಸ್. ನಿಜಾಮ್ ಸ್ಟ್ರೈಕರ್ ವಿಭಾಗದಲ್ಲಿ. ಬಾಲ್ ಶುದ್ಧ ಮತ್ತೆ ಎಸೆತ. ಬಲವಂತ ಮನವಿಗೆ ಪುರಸ್ಕಾರ. LBW ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. 11 ಸ್ಟಾರ್ ದಾವಣಗೆರೆ 1-1. ಪಾಟೀಲ್, GB ಪಾಟೀಲ್ ಸಬ್ಸ್ಟ್ರೇಟ್ ಬಂದವ್ರೆ. ಮತ್ತೆ ಲೋಕು ಎಸೆಗಾರಿಕೆ ಭಾಗದಲ್ಲಿ. ಬೌಂಡ್ರಿ, 4 ಆಟದ ಹೆಚ್ಚುವರಿ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯಕ್ಕೆ 6-1. ಕೊಯಮತ್ತೂರು ತಂಡದ ನಾಯಕರು, ನ್ಯಾಶ್ ತಂಡದ ನಾಯಕರು ವೇದಿಕೆ ಬಳಿ ಬರೋಕೆ ಕೇಳ್ಕೊತಾ ಇದ್ದೇನೆ. ನ್ಯಾಶ್ ಹಾಗೂ ಕೊಯಮತ್ತೂರು ತಂಡದ ನಾಯಕರು ಬಿ ಗ್ರೌಂಡ್ ಅಲ್ಲಿ ಮ್ಯಾಚ್. ನ್ಯಾಶ್ ಹಾಗೂ ಕೊಯಮತ್ತೂರು ಕ್ಯಾಪ್ಟನ್. ಆ ಚಂದ್ರು ಅವರೇ ನೀರಿನ ಕ್ಯಾನ್ಗಳು ತುಂಬಿಸಿ. ಆ ನ್ಯಾಶ್ ಬೆಂಗಳೂರು ಹಾಗೂ ಆ ಶಿವಗಂಗಾ ಶ್ರೀನಿವಾಸ್ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ಈ ಒಂದು ಟೂರ್ನಿಯ ನೇತೃತ್ವದಂತ ಶಿವಗಂಗಾ ಗ್ರೂಪ್ಸ್ನ ಮಾಲೀಕರು ಶ್ರೀಯುತ ಶ್ರೀನಿವಾಸ್ ಶಿವಗಂಗಾ ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜೆಸನ್. ಬಹಳ ಶುದ್ಧಮತ ಎಸೆದ ಮತ್ತೊಂದು ಬಲವಂತ ಮನವಿಗೆ ಪುರಸ್ಕಾರ. ಮತ್ತೆ ಜೆಸನ್. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ತರದ ಮೊತ್ತ 7. ಮತ್ತೆ ಜೆಸನ್. ಸರ್ ಬಿ ಗ್ರೌಂಡ್ ನ್ಯಾಶ್, ಬಿ ಗ್ರೌಂಡ್ ಟಾಸ್ ಇಲ್ಲೇ ಮಾಡ್ತೀವಿ, ಮತ್ತೆ ಅಲ್ಲೇ ಇಡ್ತೀರಿ. ಬೌಂಡ್ರಿ ಹರಿ ವೈಫಲ್ಯವನ್ನ ಕಂಡುಕೊಂಡ್ರು, ಪ್ರದೀಪ್ ಶೆಟ್ಟಿ ವೈಫಲ್ಯವನ್ನ ಕಂಡುಕೊಂಡ್ರು. ಆ ಕೊಯಮತ್ತೂರ್ ಹಾಗೂ ನ್ಯಾಶ್ ಬೆಂಗಳೂರು ಟಾಸ್ ಅನ್ನ ಬಿ ಗ್ರೌಂಡ್ ಅಲ್ಲಿ ಮ್ಯಾಚು. ಡಾಟೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಆಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಇಲ್ವೇಶ್ವರ್ ದಾವಣಗೆರೆ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಬಹಳ ಶೋತ್ತಮತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣುತ್ತೆ 2 ಓವರ್ಗಳ ಮುಂದೆ, ತರದ ಮೊತ್ತ 11. ದ ಕಂಪ್ಲೀಷನ್ ಓವರ್ ನಂಬರ್ 2, ಸ್ಕೋರ್ 11-2. ಆ ಜೈ ಭಾರತ್ ತಿರುವೇಕರೆ ಹಾಗೂ ಇಜಾನ್ CFC ಕ್ಯಾಪ್ಟನ್, ಸ್ವಲ್ಪ 5 ಜನ ತಂಡದ ಕ್ಯಾಪ್ಟನ್ ಸ್ಟೇಜ್ ಹತ್ರ ಬಂದು ಹೋಗ್ಬೇಕು. ಆ ನೆಕ್ಸ್ಟ್ ಮ್ಯಾಚ್ ಜೈ ಭಾರತ್ ತಿರುವೇಕೆರೆ ಹಾಗೂ ಇಜಾನ್ CFC ಉಡುಪಿ 2 ಟೀಮ್ನವರು ವೇದಿಕೆ ಹತ್ರ ಬರಬೇಕು ಟಾಸ್ಗೆ.
ಮತ್ತೆ ಇಮ್ರಾನ್ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ. ಸತತ ಚುಕ್ಕೆ ಎಸೆತಗಳು ಡಾಟೆಡ್ ಹಲವಾರೆ. ಸಂಜೆ 7 ಗಂಟೆಗೆ ಸರಿಯಾಗಿ ಎಕ್ಸಿಬಿಷನ್ ಮ್ಯಾಚ್ ಇರ್ತದೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ. ಶ್ರೀಲಂಕಾ ತಂಡದ ನಾಯಕನಾಗಿ ತನುಷ್ಕಾ, ಈ ಮುಂಚಿನ ಪಂದ್ಯದಲ್ಲಿ ಭರ್ಜರಿ ಆಟವನ್ನು ಆಡಿದಂತ ಶ್ರೀಲಂಕಾದ ತನುಷ್ಕಾ ಶ್ರೀಲಂಕಾದ ನಾಯಕನಾದ್ರೆ, ಇಂಡಿಯಾ ತಂಡದ ನಾಯಕನಾಗಿ ರಜಾ ಸಾಲಿಗ್ರಾಮ. ಕತಾರ್, ಕುವೈತ್, ಸೌದಿ, ದುಬೈ, ಮಸ್ಕತ್ ನಲ್ಲಿ ಆಡಿದ ಅನುಭವಿ ಆಟಗಾರ ಸಾಲಿಗ್ರಾಮದ ರಾಜಾ ಸಾಲಿಗ್ರಾಮ ಈ ಪಂದ್ಯದಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. ಬಹಳಷ್ಟು ಅಭಿಮಾನಿಗಳು ದಾವಣಗೆರೆಯಲ್ಲಿದ್ದಾರೆ, ರಾಜಾ ಅಭಿಮಾನಿಗಳು. ಮತ್ತೆ ಇಮ್ರಾನ್ ಯಾವುದೇ ರೀತಿಯ ಓಟಗಳಿಗೆ ಅವಕಾಶನ ಕಂಡುಕೊಳ್ತಾ ಇಲ್ಲ. ಶ್ರೀಲಂಕಾ ತಂಡದ ಮ್ಯಾನೇಜರ್ ಆಗಿ ಇವತ್ತಿನ ಎಕ್ಸಿಬಿಷನ್ ಮ್ಯಾಚ್ಗೆ ಜಾಕೀರ್ ಇದ್ದಾರೆ. ಇತ್ತ ಇಂಡಿಯಾ ತಂಡದ ಮ್ಯಾನೇಜರ್ ಆಗಿ ಜೆಪಿ ಅವರಿದ್ದಾರೆ. ದಾವಣಗೆರೆ ಹಿರಿಯ ಅನುಭವಿ ಆಟಗಾರ ಹಾಲಪ್ಪ ಮಂಜುನಾಥ ಸಾರಥಿ ಇವತ್ತು ಇಂಡಿಯಾ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಇವತ್ತು ಕಣಕ್ಕೆ ಇಳಿಯುತ್ತಿದ್ದಾರೆ. ಹಲೋ, ಇಜಾನ್ CFC ಕ್ಯಾಪ್ಟನ್ ಹಾಗೂ ಜೈ ಭಾರತ್ ತುರುವೇಕೆರೆ ಇಮಿಡಿಯೇಟ್ ಆಗಿ ಟಾಸ್ ಬರಬೇಕು. ಅದಾದ ನಂತರ CCC ಹೊಸಕೋಟೆ ಹಾಗೂ ಪಾಂಚಜನ್ಯ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸೂರಜ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 14. ದ ಕ್ಯಾಪ್ಟನ್ ಶೋ ನಂಬರ್ 3 ಸ್ಕೋರ್ 14-2. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 15. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಸಂತೆ ಬಾದಿಗಾರ್, ಬ್ಯಾಟ್ ಝೋನಿನ ಮಾಲಕ ಕೂಡ. ಉತ್ತಮ ರೀತಿಯ ಎಸೆತ ಸಿಲ್ಲಿ ಮಿಡ್ ಆಫ್ ಆಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪ್ರದೀಪ್ ಶೆಟ್ಟಿ ಕ್ಷೇತ್ರರಕ್ಷಣೆ ಮಾಡ್ತಾರೆ. ತಂಡದ ಮೊತ್ತ 16. 16. ಒಂದು ಓಟದ ಲೆಗ್ ಬಾಯ್. ಸ್ಕೋರ್ 17. 17. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಕಂಡುಕೊಳ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ರವಿ ಹೆಗ್ಡೆ ಮಾಲಕತ್ವ ತಂಡ ಈಗಾಗಲೇ ಶಾಮನೂರು ಡೈಮಂಡ್ ಪೆವಿಲಿಯನ್ ನಲ್ಲಿ ಉಪಸ್ಥಿತರಿದ್ದಾರೆ. ವೈಟ್ ಬಾಲ್.
ಇಜಾನ್ CFC ಕ್ಯಾಪ್ಟನ್, ಇಜಾನ್ CFC ಕ್ಯಾಪ್ಟನ್. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಅಶ್ವಿಕ್ ದಬಾದಿಗ. ಇಜಾನ್ CFC ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸಿಗೆ ಬರಬೇಕು. ಬಹಳ ಸುತ್ತಮುತ್ತ ಹೊಡೆತ ಎರಡನೇ ಓಟವನ್ನು ಪೂರೈಸ್ತಾ ಇದೆ. ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನು ಕಂಡುಕೊಳ್ತಾ ಇಲ್ಲ ಜಾನ್ಸನ್. 2 ಓಟದ ಹೆಚ್ಚುವರಿ ಸೇರ್ಪಡೆ ಇಲ್ವೆನ್ ಸ್ಟಾರ್ ದಾವಣಗೆರೆ ತಂಡದ ಮೊತ್ತ 21. ನೋಡಿ, ಇಜಾನ್ ತಂಡದವರು ಬೇಗನೆ ಬಂದ್ರೆ A ಗ್ರೌಂಡ್ ಅಲ್ಲಿ ಮ್ಯಾಚ್ ಆಗುತ್ತೆ, ಇಲ್ಲ ಅಂದ್ರೆ C ಗ್ರೌಂಡಿಗೆ ಹೋಗ್ಬೇಕಾಗುತ್ತೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮುಕ್ತಾಯವನ್ನು ಕಾಣುತ್ತ ಓವರ್ಗಳ ಸಂಖ್ಯೆ 4. ಕಂಪ್ಲೀಟ್ ನಂಬರ್ 4. ಸ್ಕೋರ್ 22. ಇಜಾನ್ ಕ್ಯಾಪ್ಟನ್ ಇದೀರಾ ಇಲ್ಲಪ್ಪ ಇಜಾನ್ ಅವರು? ಎಸೆಗಾರಿಕೆ ಭಾಗದಲ್ಲಿ ಆಶೀಶ್ ಶಾಲೆಯೂರು. ಸುಮಾರು 5 ವರ್ಷಗಳ ನಂತರ ಜಾನ್ಸನ್ ಪಾಳ್ಯಕ್ಕೆ ಶುಕ್ರ ದೆಸೆ. ಗಣೇಶ್ ಉಪ್ಪಿನ ಕುದುರೆ ಆಗಮನವಾಗ್ತಾ ಇದೆ. ರಾಜನ ಪಕ್ಕ ಅಭಿಮಾನಿ. ಇಪ್ಪತ್ತೆರಡು 22 ಅಂಕಣ ಒಳಗಾಗಿ ಹೊಸ ದಾಂಡಿಗ ರಶೀದ್ ಸೇರ್ಪಡೆ. ವೈಡ್ ಬಾಲ್. ಡೆಲವರಿ ಚುಕ್ಕೆ ಎಸೆತವನ್ನು ಕಂಡುಕೊಳ್ತಾ ಇದೆ. ಕಾಟ್ ಬಿಹೈಂಡ್ ಮತ್ತೊಂದು ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಹರಿ ಗೂಟಗಳ ಹಿಂದೆ. ಇಜಾನ್ ಕ್ಯಾಪ್ಟನ್ ಸರ್ ಇಷ್ಟು ಎಳಿಸಿರಬಾರ್ದಿಲ್ಲ, ಆದಷ್ಟು ಬೇಗನೆ ಬರಬೇಕು. ಇಜಾನ್ CFC ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬರಬೇಕು ಟಾಸಿಗಾಗಿ.
ದಯವಿಟ್ಟು ಕಾರ್ ಯಾರ್ದು ಹೊರ ತಗೊಳ್ಳಿ. ಕಾರ್ ಯಾರು ಒಳ ಬರ್ತಿರೋದು? ಅದು ಯಾರ್ದು ಕಾರ್ ಅದು? ಬಹಳ ಶುದ್ಧವಾದ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಉದರ ಆಘಾತ. $25, $26 is the target. ನಾವು ಪ್ರತಿ ಸರಿ ಹೇಳಕ್ಕಾಗೋದಿಲ್ಲ. ನಾವು ಕರೆದ ತಕ್ಷಣ ಮ್ಯಾಚ್ ರೆಡಿ ಇರಬೇಕು. ಈ ಒಂದು ರಾಷ್ಟ್ರ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟಿನ ಇಂದು ರಾತ್ರಿ ಸರಿಯಾಗಿ 10 ಗಂಟೆಗೆ 10 ಆಗ್ಬೋದು ಅಥವಾ 12 ಆಗ್ಬೋದು ಎಲ್ಲ ಪಂದ್ಯಾಟಗಳು ಮುಕ್ತಾಯವಾಯ್ತವೆ. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ನಾಳೆ ಬೆಳಗ್ಗೆ ಸರಿಯಾಗಿ 7:30ರಿಂದ ಆರಂಭಗೊಳ್ತವೆ. ಆದ ಕಾರಣ ಇಂದು ರಾತ್ರಿನೇ ನಿಮಿಷ ಮಾತಾಡ್ಸೋದು ಕೇಳೋದೇನಪ್ಪ ನಿಮಗೆ DJ. 7:30ರಿಂದ ಪಂದ್ಯಾಟಗಳು ಆರಂಭಗೊಳ್ತವೆ. ಇಂದು ರಾತ್ರಿ 11 ಗಂಟೆಗೆ ಚೀಟಿ ಹಾಕಲಾಗುವುದು. ಫ್ರೀ ಕ್ವಾರ್ಟರ್ ಫೈನಲ್ ಬಂದಿರತಕ್ಕಂಥ ಎಲ್ಲಾ ತಂಡದ ನಾಯಕರು ಸರಿಯಾಗಿ 11 ಗಂಟೆಗೆ ವೇದಿಕೆ ಮೇಲೆ ಇರಬೇಕು. ನೀವು ಯಾರು ಇರೋದಿಲ್ಲ ಅಂದ್ರೆ ನಾವು ಯಾರ ಮೇಲೆ ಮ್ಯಾಚ್ ಹೇಳ್ತೀವಿ ಅವ್ರ ಮೇಲೆ ಆಡಕ್ಕೆ ರೆಡಿ ಇರಬೇಕು. ಎಲ್ಲಾ ಟೀಮ್ನವರು ಕೂಡ 11 ಗಂಟೆಗೆ ಸಿದ್ಧತೆಯಲ್ಲಿ ಇರಬೇಕು. ನೀವು ಯಾರು ಇರೋದಿಲ್ಲ ಅಂದ್ರೆ ನಾವು ಯಾರ ಮೇಲೆ ಹೇಳ್ತೀವೋ ಅವ್ರ ಮೇಲೆ ಮ್ಯಾಚ್ ಆಡಕ್ಕೆ ರೆಡಿ ಇರಬೇಕು. ಆಮೇಲೆ ಅಫಿಷಿಯಲ್ ಕಪ್ಪಿಂದು 4 ಪಂದ್ಯಗಳು 8 ಗಂಟೆಗೆ ಇವತ್ತು ದಿವಸ ಚೀಟಿ ಹಾಕ್ತೀವಿ. ಈಗಾಗಲೇ ಪತ್ರಕರ್ತರ ತಂಡ, ವರ್ತಕರ ತಂಡ, ಜಿಲ್ಲಾ ಪೊಲೀಸ್ ತಂಡ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆ ತಂಡ 4 ತಂಡಗಳು ಸೆಮಿಫೈನಲ್ ಬಂದಿರುತ್ತೆ. ಆ ಒಂದು ಪಂದ್ಯ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಇರ್ತವೆ. 2 ಸೆಮಿಫೈನಲ್ ಪಂದ್ಯ ಇವತ್ತು ಸಂಜೆ 8 ಗಂಟೆಗೆ ಅದನ್ನು ಚೀಟಿ ಹಾಕಲಾಗುವುದು. ಆದ ಕಾರಣ ಫ್ರೀ ಕ್ವಾರ್ಟರ್ ಫೈನಲ್ ಬಂದಿರತಕ್ಕಂಥ ಎಲ್ಲಾ ತಂಡದ ನಾಯಕರು ಸರಿಯಾಗಿ ರಾತ್ರಿ 11 ಗಂಟೆಗೆ ಮೈದಾನದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಕೇಳ್ಕೊಳ್ತಾ ಇದ್ದೇನೆ. ಹೊರಗಿನಿಂದ ಬಂದಿರತಕ್ಕಂಥ ಆಟಗಾರರಿಗೆ ಸರಿಯಾಗಿ 1:30ರಿಂದ 3:30 ತನಕ ಊಟದ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಎಲ್ಲ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಒಂದು ವೇದಿಕೆ ಮೇಲೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷರು, ಶಿವಗಂಗಾ ಟ್ರೋಫಿಯ ನೇತಾರರು, ಶಿವಗಂಗಾ ಗ್ರೂಪ್ಸ್ನ ಮಾಲೀಕರು ಶ್ರೀನಿವಾಸ್ ಶಿವಗಂಗಾ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರೊಂದಿಗೆ ಹಿರಿಯರು, ಸ್ವತಃ ಹಿರಿಯ ಕ್ರೀಡಾಪಟು ಸುರೇಶ್ ಅವರಿದ್ದಾರೆ, ರಂಗನಾಥ್ ಅವರಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಸಂಸ್ಥೆಯ ಸದಸ್ಯರು ಕೂಡ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ. ಬನ್ನಿ. ಮೊದಲ ಚೆಂಡಿನಲ್ಲಿ ಬೌಂಡ್ ದಾಖಲಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಿಲಾನಿ ಹರಿಗೆ ಎಸೆತ ಚೆಂಡು ಬಯಸುತ್ತ ಹೊಡೆಯುತ್ತ ಮತ್ತೊಂದು ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾಗ್ತಾ ಇದೆ. 26ರ ಟಾರ್ಗೆಟ್ ಚೆಸ್ ಮಾಡ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್.
ಮತ್ತೆ ಜಿಲಾನಿ ಬಳಸುತ್ತ ಹೊಡೆತ ಮೂರನೇ ಹ್ಯಾಟ್ರಿಕ್ ಬೌಂಡ್ರಿ. ಹ್ಯಾಟ್ರಿಕ್ 6 ಆಗಿದ್ರೆ 2000 ಆಯ್ತು. ಹ್ಯಾಟ್ರಿಕ್ ಬೌಂಡ್ರಿ ಯಾವುದೇ ಅನೌನ್ಸ್ಮೆಂಟ್ ಈವರೆಗೆ ನಡೀತಾ ಇಲ್ಲ. ಹನ್ನೆರಡಕ್ಕೆ ನೋ ಲಾಸ್, 26 ಟಾರ್ಗೆಟ್. ಮತ್ತೆ ಜಿಲಾನಿ ಟು ಹರಿ. ಮೈಟಿ ರೆಡಿ ಇದ್ದೀರಾ? ಬನ್ನಿ ಟಾಸ್ ಮಾಡಿ ಬನ್ನಿ. ಯಾವುದೇ ರೀತಿ ಟಾಸ್ ಮಾಡ್ಬೇಕು. ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಜೈ ಭಾರತ್ ತುರುವೇಕೆರೆ ಮೈಟಿ ಟಾಸ್ ಮಾಡಿ. ಅಲ್ಪ ಟಾಸ್ ಮಾಡಿಸಿದ್ದು ನಮ್ಮ ಹಿರಿಯ ಆಟಗಾರ ಸುರೇಶ್ ಎಂಸಿ ಅವರು ಟಾಸ್ ಮಾಡಬೇಕು. ಬನ್ನಿ ಟಾಸ್ ಮಾಡ್ಬೇಕು. ನೋ ಬಾಲ್. ಒಂದು ಪೋಸ್ಟರ್ ಅಲ್ಲಿ ಇದ್ದಾನೆ ರಾಜ. ಉತ್ತ ಬರುತ್ತೆ ಕ್ಯಾಚ್, ಆದ್ರೆ ನೋ ಬಾಲ್. ನಿಮಿಷ ಶಾರ್ಟ್ ಆಗಿ ಬಿದ್ದ ಚೆಂಡು, ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ಮೊದಲ ಓವರ್ ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 13. ದಿ ಕಾಂಪಿಟೇಷನ್ ನಂಬರ್ 1 ಸ್ಕೋರ್ 13. ಈವರೆಗೆ ಹರಿಯಾಟ, ಇನ್ನು ರಾಜನ ಆಟ. ಬಳಸುತ್ತ ಹೊಡೆತ ಭರ್ಜರಿಯಾದಂತ ಸಿಕ್ಸರ್ ದಾಖಲಾಗ್ತಾ ಇದೆ. ಈ ಮುಂಚೆ ಹರಿಯಾಟ, ಈಗ ರಾಜನಾಟ ಆರಂಭ. ತಂಡದ ಮೊತ್ತ 19. ಕೇವಲ 7 ಓಟದ ಅವಶ್ಯಕತೆ. ದಾದು ಎಸೆತ ಚೆಂಡಿಗೆ ಮತ್ತೊಂದು ಭರ್ಜರಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರಾಜ ಸಾಲಿಗ್ರಾಮ. ಅಂತಿಮ 1 ಓಟದ ಅವಶ್ಯಕತೆ. ಲಾಸ್ಟ್ ರನ್ ರಿಕ್ವೈರ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹುಶಃ ಹ್ಯಾಟ್ರಿಕ್ 6 ಹೊಡೆದಿದ್ರೆ 2000 ಅವಕಾಶ ಇತ್ತು. ರಾಜನಿಗೆ 2000 ಕೈ ತಪ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ. ಮತ್ತೊಂದು ಭರ್ಜರಿ ಹೊಡೆತ. ಪಂದ್ಯ ಮುಕ್ತಾಯ ಕಾಣ್ತದೆ. ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ರಿಯಲ್ ಫೈಟರ್. ಮುಂದಿನ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾದೆ.